ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತೀನಿ ಸ್ನೇಹಿತರೆ. ಒಂದು ಸಣ್ಣ ಹಳ್ಳಿಯಲ್ಲಿ ರಮೇಶ್ ಎಂಬ ಯುವಕ ವಾಸಿಸುತ್ತಿದ್ದನು. ಅವನು ಒಳ್ಳೆಯ ಮನಸ್ಸಿನವನಾಗಿದ್ದರು. ಜೀವನದಲ್ಲಿ ಹಲವಾರು ಕಷ್ಟಗಳನ್ನು ಎದುರಿಸುತ್ತಿದ್ದ. ತಂದೆ ತಾಯಿ ಜವಾಬ್ದಾರಿ, ಸಾಲದ ಹೊರೆ ಮತ್ತು ಕೆಲಸದ ಒತ್ತಡದಿಂದ ಅವನ ಜೀವನ ಸಂತೋಷವಿಲ್ಲದೆ ಸಾಗುತ್ತಿತ್ತು ಅಂತ ತಿಳಿಸಿದ್ದಾರೆ ಸ್ನೇಹಿತರೆ. ಯಾಕಂದರೆ ಯಾವುದೇ ಗಂಡು ಮಕ್ಕಳಾಗಲಿ ಅವ್ರಿಗೆ ಒಂದು ಜವಾಬ್ದಾರಿ ಅನ್ನೋದು ಇದ್ದೇ ಇರುತ್ತೆ. ಯಾಕಂದರೆ ಒಂದು ಸಾಲದ ಹೊರೆ ಕೂಡ ಅವ್ರ ಮೇಲೆ ಇರುತ್ತೆ ಅಂತ. ವಯಸ್ಸು ಹೆಚ್ಚಾಗುತ್ತಿರುವ ಮದುವೆ ಆಗಿರಲಿಲ್ಲ. ಕೆಲವರು ಅವನ ಹಣದ ಆಧಾರದ ಮೇಲೆ ಅಳೆಯುತ್ತಿದ್ದರು. ಇನ್ನು ಕೆಲವರು ಅವನ ಪರಿಸ್ಥಿತಿಯನ್ನು ನೋಡಿ ನಿರಾಕರಿಸುತ್ತಿದ್ದರು. ಇದರಿಂದ ರಮೇಶ್ಗೆ ತನ್ನ ಜೀವನದಲ್ಲಿ ಸಂತೋಷ ಬರಲಾರದೆಂದು ಎಂಬ ಭಾವನೆ ಮೂಡಿತು ಅಂತ ಹೇಳಿ ವ್ಯಕ್ತವನ್ನು ಪಡಿಸಿದರು. ಯಾಕಂದರೆ ಯಾವುದೇ ಗಂಡು ಮಕ್ಕಳಾಗಲಿ ಅವರಿಗೆ ಜೀವನದಲ್ಲಿ ತುಂಬ ತೊಂದರೆಗಳು ಮತ್ತು ಅಡಚಣೆಗಳು ಇದ್ದೇ ಇರುತ್ತೆ. ಅದರಿಂದ ಅವರು ಒಂದು ದಿನ ಕುಟುಂಬದವರ ಮೂಲಕ ಲಕ್ಷ್ಮಿ ಎಂಬ ಹುಡುಗಿಯು ಪರಿಚಯವಾಯಿತು. ಲಕ್ಷ್ಮಿ ಶ್ರೀಮಂತ ಕುಟುಂಬದವಳಲ್ಲ, ಆದರೆ ಒಳ್ಳೆಯ ಹೃದಯದವಳು. ಮೊದಲು ಭೇಟಿಯಲ್ಲೇ ಅವಳು ರಮೇಶನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡಳು. ಅವನ ಬಳಿ ಎಷ್ಟು ಹಣ ಇದೆ ಎಂದು ಕೇಳಲಿಲ್ಲ. ಅವನ ಕನಸುಗಳನ್ನು ಮತ್ತು ಕುಟುಂಬದ ಬಗ್ಗೆ ಕೇಳಿದಳು. ಯಾಕಂದರೆ ಮೊದಲು ಯಾವುದೇ ಹೆಣ್ಮಕ್ಕಳಾಗಲಿ ಒಳ್ಳೆಯ ಗುಣಗಳು ಇರುವಂಥ ಹೆಣ್ಣುಮಕ್ಕಳು ಇದೇ ಥರ ಕೇಳ್ತಾರೆ ಅಂತ ನಾನು ಹೇಳ್ತೀನಿ. ಯಾಕಂದರೆ ಪ್ರತಿಯೊಂದು ಗಂಡು ಮಕ್ಕಳದೇ ತಪ್ಪು ಅಂತ ನಾನು ಯಾವತ್ತೂ ಹೇಳಲ್ಲ. ಮದುವೆಯ ನಂತರ ಲಕ್ಷ್ಮಿ ಕೇವಲ ಪತ್ನಿ ಆಗಿರಲಿಲ್ಲ, ರಮೇಶನ ಅತ್ಯುತ್ತಮ ಸ್ನೇಹಿತೆಯಾದಳು. ಅವಳು ಅವನಿಗೆ ಧೈರ್ಯ ತುಂಬಿದಳು, ಕಷ್ಟದ ಸಮಯದಲ್ಲಿ ಬೆಂಬಲವಾಗಿ ನಿಂತಳು. ಇಬ್ಬರೂ ಸೇರಿ ಸಣ್ಣ ವ್ಯಾಪಾರ ಆರಂಭಿಸಿದರು. ನಿಧಾನವಾಗಿ ಅವರ ಜೀವನ ಸುಧಾರಿಸತೊಡಗಿತು ಅಂತ ಹೇಳಿದರು. ಯಾಕಂದರೆ ಇಬ್ಬರು ಸೇರಿ ಸಂಪಾದನೆ ಮಾಡಿದಾಗ ಮಾತ್ರ, ಇಬ್ಬರ ಹೊಂದಾಣಿಕೆ ಇದ್ದರೆ ಮಾತ್ರ ಜೀವನ ಒಂದು ಒಳ್ಳೆಯ ರೀತಿಯಲ್ಲಿ, ಒಂದು ಒಳ್ಳೆಯ ದಾರಿಯಲ್ಲಿ ಸಾಗುತ್ತೆ ಅಂತ ನಾನು ಹೇಳ್ತೀನಿ. ಕೆಲವು ವರ್ಷಗಳ ನಂತರ ರಮೇಶ್ ಹೇಳಿದನು, ನನ್ನ ಜೀವನವನ್ನು ಬದಲಾಯಿಸಿದ್ದು ಹಣವಲ್ಲ, ಅದೃಷ್ಟವೂ ಅಲ್ಲ, ನನ್ನ ಜೊತೆ ಪ್ರತಿಯೊಂದು ಹೆಜ್ಜೆಯಲ್ಲೂ ನಿಂತ ನನ್ನ ಜೀವನ ಸಂಗಾತಿ. ಆ ದಿನ ಅವನಿಗೆ ಅರಿವಾಯಿತು, ಸರಿಯಾದ ಜೀವನ ಸಂಗಾತಿ ಎಂದರೆ ಕೇವಲ ಮದುವೆ ಆಗುವ ವ್ಯಕ್ತಿ ಅಲ್ಲ, ಕಷ್ಟದಲ್ಲಿ ಕೂಡ ಅವರು ಒಂದು ಸರಿಯಾದ ಜೀವನವನ್ನು ನಡೆಸುವಂಥ ಒಂದು ಸಂಗಾತಿ ಕೂಡ ಆಗಿರಬೇಕು ಅಂತ ನಾನು ಹೇಳ್ತೀನಿ. ಯಾಕಂದರೆ ಪ್ರತಿಯೊಂದು ಗಂಡು ಮಕ್ಕಳು ಯಾವುದೇ ರೀತಿಯಲ್ಲಿ ಒಂದು ತಪ್ಪು ದಾರಿಯಿಂದ ಅವರ ಜೀವನವನ್ನು ನರಕ ಮಾಡಿಕೊಳ್ತಾರೆ ಅಂತ ನಾನು ಹೇಳ್ತೀನಿ. ಕೈ ಹಿಡಿಯುವ ಕನಸುಗಳಿಗೆ ಬೆಂಬಲ ನೀಡುವ ಮತ್ತು ಜೀವನವನ್ನು ಸುಂದರವಾಗಿಸುವ ವ್ಯಕ್ತಿ. ಕಥೆಯ ಸಂದೇಶ: ಹಣ, ಸೌಂದರ್ಯ ಮತ್ತು ಸ್ಥಾನಮಾನಕ್ಕಿಂತ ಒಳ್ಳೆಯ ಮನಸ್ಸು ಮತ್ತು ಪರಸ್ಪರ ಗೌರವ ಮುಖ್ಯ. ಸರಿಯಾದ ಜೀವನ ಸಂಗಾತಿ ಸಿಕ್ಕರೆ ಜೀವನ ನಿಜವಾಗಿಯೂ ಬದಲಾಗಬಹುದು. ಯಾಕಂದರೆ ಸ್ನೇಹಿತರೆ, ಈ ಕಥೆಯನ್ನು ನಿಮಗೆ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಎಷ್ಟೋ ಜನ ಕುಡಿತದಿಂದಾಗಲಿ ಇಲ್ಲ ಹೆಣ್ಣು ಮಕ್ಕಳ ಮೇಲೆ ಒಂದು ಸಂಶಯದಿಂದಾಗಲಿ ಪ್ರತಿಯೊಬ್ಬ ಹೆಣ್ಣಾಗಲಿ ಗಂಡಾಗಲಿ ತಮ್ಮ ಜೀವನವನ್ನು ತಾವೇ ನಾಶನವಾಗಿ ಒಂದು ಕೆಟ್ಟ ದಾರಿಗೆ ತರ್ತಾರೆ ಅಂತ ನಾನು ಹೇಳ್ತೀನಿ. ಸ್ನೇಹಿತರೆ, ಮದುವೆ ಎಂದರೆ ಕೇವಲ ಇಬ್ಬರ ಸಂಬಂಧವಲ್ಲ, ಅದು ಎರಡು ಕುಟುಂಬಗಳ ಬಾಂಧವ್ಯ. ಜೀವನ ಸಂಗಾತಿಯನ್ನು ಆಯ್ಕೆ ಮಾಡುವಾಗ ಪ್ರತಿಯೊಂದನ್ನು ಯೋಚನೆ ಮಾಡಿ ನಾವು ನಮ್ಮ ದಾರಿಯನ್ನು ನಾವು ಚೆನ್ನಾಗಿ ನೋಡ್ಕೊಳ್ತೇವೆ ಅನ್ನುವಂಥ ಒಂದು ಭರವಸೆಯಿಂದ ಸಂಗಾತಿಯನ್ನು ಆಯ್ಕೆಯನ್ನು ಮಾಡಬೇಕಾಗುತ್ತೆ. ಸ್ನೇಹಿತರೆ, ಒಳ್ಳೆಯ ಸ್ವಭಾವಕ್ಕೆ ಆದ್ಯತೆ ನೀಡಿ, ಪರಸ್ಪರ ಗೌರವ ಇರಲಿ, ನಂಬಿಕೆ ಮತ್ತು ಪ್ರಾಮಾಣಿಕತೆ ಮುಖ್ಯ. ಕುಟುಂಬದ ಮೌಲ್ಯಗಳನ್ನು ಅರ್ಥ ಮಾಡಿಕೊಳ್ಳುವ ವ್ಯಕ್ತಿಯನ್ನು ಆಯ್ಕೆ ಮಾಡಿ. ಸೌಂದರ್ಯ ಮತ್ತು ಹಣಕ್ಕಿಂತ ಒಳ್ಳೆಯ ಮನಸ್ಸು ಹೆಚ್ಚು ಕಾಲ ಇರುತ್ತದೆ ಅಂತ ನಾನು ಹೇಳ್ತೀನಿ. ಸ್ನೇಹಿತರೆ, ಪ್ರತಿಯೊಬ್ಬರು, ಒಂದು ಹೆಣ್ಣಾಗಲಿ ಒಂದು ಗಂಡಾಗಲಿ ಒಂದು ಒಳ್ಳೆಯ ದಾರಿಯಲ್ಲಿ ನಡೆದಾಗ ಮಾತ್ರ ಜೀವನವನ್ನು ಸುಂದರವಾಗಿ ಇಟ್ಕೊಳ್ಳೋಕೆ ಸಾಧ್ಯ ಅಂತ ನಾನು ಹೇಳ್ತೀನಿ. ಸ್ನೇಹಿತರೆ, ಆದಷ್ಟು ಈ ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ. ನಿಮ್ಮ ಅನಿಸಿಕೆಗಳನ್ನು ಒಂದು ಕಮೆಂಟ್ ಮುಖಾಂತರ ತಿಳಿಸಿ, ಆದಷ್ಟು ಬೇರೆಯವರಿಗೆ ಶೇರ್ ಮಾಡಿ. ಪ್ರತಿಯೊಂದು ಹೆಣ್ಣು ಮಕ್ಕಳಿಗೂ ಗೌರವಿಸಿ ಅಂತ ನಾನು ಹೇಳ್ತೀನಿ. ಹೆಣ್ಣೇ ಆಗಲಿ ಗಂಡೇ ಆಗಲಿ ಪ್ರತಿಯೊಬ್ಬರಿಗೂ ಒಂದು ಆಧಾರಿತ ಜೀವನದ ಕಥೆಗಳನ್ನು ನಾನು ಈ ಯೂಟ್ಯೂಬ್ ಚಾನಲ್ ಮುಖಾಂತರ ನಾನು ತರ್ತಾ ಇರ್ತೀನಿ. ಪ್ರತಿಯೊಬ್ಬರು ಈ ವಿಡಿಯೋನ ನೋಡಿ ನಿಮ್ಮ ಜೀವನದಲ್ಲಿ ತಪ್ಪುಗಳು ಇದ್ದರೂ ಕೂಡ ನೀವು ಅರ್ಥ ಮಾಡಿಕೊಳ್ಳಿ ಅಂತ ನಾನು ಹೇಳ್ತೀನಿ. ಸ್ನೇಹಿತರೆ, ಒಳ್ಳೆಯ ಕಥೆಗಳಿಂದ ಪ್ರೇರಿತರಾಗಿರಿ ಅಂತ ನಾನು ಹೇಳ್ತೀನಿ. ಆದಷ್ಟು ಮದ್ಯಪಾನ ಧೂಮಪಾನದಿಂದ ದೂರ ಇರಿ.